ಯಾಮಿನಿ ಜೊತೆ ಮದುವೆ ಆಗಬೇಕು ಅಂತ ಆದರೆ ನನ್ನ ಕೈ ತಟಸ್ಥವಾಗಿರಲಿ. ಪಾರ್ವತಿ ನನಗೆ ಸಿಗೋದು ಅಂತ ಆದರೆ ನನ್ನ ಕೈ ಜಾರಲಿ. ಅಂದ್ರೆ ನನ್ನ ಪಾರ್ವತಿ ನನಗೆ ಸಿಗ್ತಾಳೆ? ದೇವ್ರೆ, ಯಾವಾಗ, ಹೇಗೆ ಹೇಳ್ತೀಯಾ? ಅಯ್ಯೋ, ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಅಲ್ವಾ? ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಪಾರ್ವತಿ ಸಿಗ್ತಾಳೆ ಅನ್ನೋ ಸೂಚನೆ ಕೊಟ್ಟಿಲ್ಲ, ನನಗೆ ಅಷ್ಟು ಸಾಕು. ಏನಣ್ಣ, ಖುಷಿನಾ? ಫುಲ್ ಖುಷಿ. ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಮಹತ್ತರವಾದ ಘಟ್ಟ. ತನ್ನ ಮದುವೆ ಹಾಗೆ ನಡಿಬೇಕು, ಹೀಗೆ ನಡಿಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಕನಸು ಕಂಡಿರ್ತಾಳೆ. ಹಾಗೆ ನೀನು ನಿನ್ನ ಮದುವೆ ಬಗ್ಗೆ ಅದೆಷ್ಟೋ ಕನಸುಗಳನ್ನು ಕಟ್ಟಿರ್ಬೋದು. ಅರಸನ ಕೋಟೆಯ ಗೇಟಿನ ಒಳಗೆ ಕಾಲಿಡೋ ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದಾದರೂ ಕನಸು ನನಸಾಗಲಿ ಅನ್ನೋ ಆಸೆಯನ್ನು ಹೊತ್ತುಕೊಂಡೇ ಬಂದಿರ್ತಾರೆ. ಇನ್ನು ನೀನು ನಮ್ಮ ಹಿರಿ ಸೊಸೆಯಾಗಿ ಬರ್ತಾ ಇರೋಳು. ನೀನು ಅದೆಷ್ಟು ಕನಸುಗಳನ್ನು ಕಟ್ಕೊಂಡಿರಬೇಡ. ಆದರೆ ನಾನು ಈ ಪುರಾತನವಾದ ದೇವಸ್ಥಾನದಲ್ಲಿ ನಿನ್ನ ಮದುವೆನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿನಗೇನು ಬೇಜಾರಿಲ್ಲ ತಾನೇ? ಖಂಡಿತ ಇಲ್ಲ ಅತ್ತೆ. ನೀವು ಏನೇ ಮಾಡಿದ್ರು ನಮ್ಮ ಭವಿಷ್ಯದ ಹಿತದೃಷ್ಟಿಯಲ್ಲೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಈ ದೇವಸ್ಥಾನದಲ್ಲ ಅತ್ತೆ, ನಿಮ್ಮ ಮನೆ ದೇವ್ರ ಕೋಣೆ ಮುಂದೆ ನಿಲ್ಲಿಸಿ ಆದಿತ್ಯ ಅವ್ರ ಜೊತೆ ನನಗೆ ಮದುವೆ ಮಾಡಿಸಿದ್ರು ನನಗೆ ಯಾವ ಅಭ್ಯಂತರನೂ ಇಲ್ಲ ಅತ್ತೆ. ನನಗೆ
ನಿಮಗೆ ತಕ್ಕ ಸೊಸೆ ಆಗಬೇಕು ಅನ್ನೋದಷ್ಟೇ ಬೇಕಾಗಿರೋದು. ನಾನು ಹೇಗೆ ಮದುವೆ ಆಗ್ತೀನಿ ಅನ್ನೋದಲ್ಲ. ಅಷ್ಟಕ್ಕೂ ನನಗೆ ಈ ಆಡಂಬರದ ಮದುವೆ ಇಷ್ಟ ಇಲ್ಲ ಅತ್ತೆ. ಸರಳತೆ ಕಡೆ ನನಗೆ ಆಸಕ್ತಿ ಜಾಸ್ತಿ. ಯಾಮಿನಿ, ನಿನ್ನನ್ನು ಸೊಸೆಯಾಗಿ ಪಡಿತಿರೋದು ನನ್ನ ಪುಣ್ಯನಮ್ಮ. ಅಯ್ಯೋ ಇಲ್ಲ ಅತ್ತೆ, ನಿಮ್ಮನ್ನ ಅತ್ತೆ ಆಗಿ ಪಡಿತಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಈ ಜಗತ್ನಲ್ಲಿ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ಅಂದರೆ ಅದು ಅತ್ತೆ ಸೊಸೆ ಜಗಳ ಅಂತಾರೆ. ಆದರೆ ನಾನಿನ್ನೂ ನಿಮ್ಮ ಸೊಸೆನೇ ಆಗಿಲ್ಲ. ಅಷ್ಟು ಬೇಗ ನನ್ನ ಬಗ್ಗೆ ನಿಮಗಿರೋ ಪ್ರೀತಿ ಕಾಳಜಿ ನೋಡಿದ್ರೆ ಎಲ್ಲ ಅತ್ತೆಯಂದರಿಗೆ ನೀವೇ ಮಾದರಿ ಅತ್ತೆ. ಯಾಮಿನಿ, ಒಂದು ಹೆಣ್ಣು ತನ್ನ ತಂದೆ ತಾಯಿ ಮನೆಯನ್ನು ಬಿಟ್ಟು ಅತ್ತೆ ಮನೆಗೆ ಬರುವಂಥದ್ದೇ ಅವಳು ಮಾಡುವಂತಹ ಬಹಳ ದೊಡ್ಡ ತ್ಯಾಗ. ಅಲ್ಲಿಯ ಆಚಾರ ವಿಚಾರಗಳೇ ಬೇರೆ, ಆಹಾರ ಪದ್ಧತಿ ಬೇರೆ, ಒಂದು ಕಂಫರ್ಟ್ ಝೋನೇ ಬೇರೆ. ಅತ್ತೆ ಮನೆಗೆ ಬಂದ ಮೇಲೆ ಹೊಸ ಮನಸ್ಸುಗಳ ಜೊತೆ ಹೊಂದಾಣಿಕೆ, ಹೊಸ ಥರದ ಆಚಾರ ವಿಚಾರ, ಹೊಸ ಪದ್ಧತಿ, ಒಟ್ಟಿನಲ್ಲಿ ಹೊಸ ಥರದ ಜೀವನ. ಅದಕ್ಕೆಲ್ಲ ಹೊಂದಿಕೊಂಡು ಬದುಕಬೇಕಲ್ಲಮ್ಮ. ಅದ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ ಒಂದು ಕಾಲದಲ್ಲಿ ನಾನು ಆ ಹಂತವನ್ನು ದಾಟಿನೇ ಬಂದೋಳಲ್ವಾ. ಯಾಮಿನಿ, ನಿನ್ನ ತಂದೆ ತಾಯಿ ಮನೇಲಿ ನಿನಗೆ ಎಷ್ಟು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಿಗ್ತಾ ಇತ್ತೋ ಅಷ್ಟೇ ಪ್ರೀತಿಯಿಂದ ನಮ್ಮ ಮನೇಲಿ ನಾನು ನಿನ್ನನ್ನು ನೋಡ್ಕೊಳ್ತೀನಮ್ಮ. ಅದಕ್ಕೆ ಅತ್ತೆ ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ನಿಲ್ಲಿಸಿರೋದು. ನಂಗೆ ತುಂಬ ಸಂತೋಷ ಆಗ್ತಿದೆಯಮ್ಮ. ನೀವು ಯಾವಾಗಲೂ ಹೀಗೆ ಇರಬೇಕು ಅತ್ತೆ. ಬಿಡಿ ಯಜಮಾನ್ರೆ. ಕೈ ಬಿಡೋದಕ್ಕಲ್ಲ ಕೈ ಹಿಡ್ಕೊಂಡಿರೋದು, ಜೀವನ ಪೂರ್ತಿ ಗಟ್ಟಿಯಾಗಿರೋದಕ್ಕೆ. ನೀವು ಮದುವೆ ಗಂಡು ಅನ್ನೋದನ್ನು ಮರಿಬೇಡಿ. ನೀನು ನಾನು ಮದುವೆ ಆಗಿರೋ ಹೆಣ್ಣು ಅನ್ನೋದನ್ನು ಮರಿಬೇಡ. ಅದು ಆವಾಗ, ಇವಾಗಲ್ಲ. ಆಗ ಈಗ ಯಾವಾಗಲೂ ಅಂದು ಇಂದು ಎಂದೆಂದು ನೀನೇ ನನ್ನ ಹೆಂಡತಿ. ಏನಾಗಿದೆ ನಿಮಗೆ? ನಿನ್ನ ಪ್ರೀತಿ ಹುಚ್ಚಿಡ್ದಿದೆ. ಬೇಡ ಯಜಮಾನ್ರೆ, ನೀವು ಮಾಡ್ತಿರೋ ತಪ್ಪು. ಆಗಿರೋ ತಪ್ಪನ್ನು ಸರಿಪಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಬ್ಬರು ಸೇರಿ ಅರ್ಶನ ಕೊಟ್ಟಣ. ನನ್ನ ಆ ರೀತಿ ನೋಡಬೇಡಿ ಯಜಮಾನ್ರೆ. ಇನ್ಯಾವ ಥರ ನೋಡಲಿ ಅರ್ಧಂಗಿ? ನನಗೆ ಗೊತ್ತಿಲ್ಲ. ಮತ್ತೆ ಸುಮ್ಮನಿರು, ಸುಮ್ಮನೆ ಅರ್ಶನ ಕೊಟ್ಟು.
ಮೇಲಂತೂ ಇವರು ಒಂದು ಮಾಡೋಕ್ಕಾಗಲಿಲ್ಲ. ದೇವ್ರ ದೇಹದ ಏನಾದರೂ ಪವಾಡ ನಡೆದು ಇವರಿಬ್ಬರು ಒಂದಾದರೆ ಸಾಕು. ನೋಡು ಅವ್ರ ಮುಖದಲ್ಲಿ ಪ್ರೀತಿ ಕಳೆ ಹೇಗೆ ರಾರಾಜಿಸ್ತಾ ಇದೆ ಅಂತ. ಇಷ್ಟಿದ್ರು ಪಾರ್ವತಿಯವರು ತಮ್ಮ ಪ್ರೀತಿಯನ್ನು ಕನ್ನಡಿಗೆ ಜಾಗದ ಮುಖವಾಡ ಹಾಕೊಂಡು ತಮ್ಮ ಮನಸ್ಸಿಗೆ ತಾವೇ ದ್ರೋಹ ಮಾಡ್ಕೊಳ್ತಿದ್ದಾರೆ. ನಾವು ಎಷ್ಟು ಕೇಳ್ಕೊಂಡ್ರು ಅವ್ರ ಮನ್ಸು ಕರಗ್ತಾ ಇಲ್ಲ. ಕೊನೆಗೂ ಅವ್ರ ಹಠನ ಅವ್ರು ಸಾಧಿಸ್ಬಿಟ್ರು. ಆದ್ರೆ ಇವತ್ತು ಅವ್ರ ಪ್ರೀತಿ ಪಾಸೋ ಫೇಲೋ ಅನ್ನೋದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ರಿಸಲ್ಟ್ಗೋಸ್ಕರ ಆ ದೇವ್ರ ಹತ್ರ ಕೈ ಕಟ್ಟಿ ಕೂತಿದ್ದೀವಷ್ಟೆ. ಇವರಿಬ್ಬರಿಗೂ ಮದುವೆ ಅನ್ನೋದು ಕೊನೆ ಅವಕಾಶ. ಇವರು ಒಂದಾಗಲಿ ಅಂತ ಪ್ರತಿ ಕ್ಷಣ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅಕಸ್ಮಾತ್ ಅವಕಾಶ ಸಿಕ್ಕಿದ್ರೆ ನಾನೇ ನಿಂತು ಇವರಿಬ್ಬರು ಮದುವೆ ಮಾಡ್ತೀನಿ. ಅದಕ್ಕಿಂತ ಪುಣ್ಯದ ಕೆಲಸ ಏನಿದೆ? ಅಕಸ್ಮಾತ್ ಒಂದಾಗ್ಲಿಲ್ಲ ಅಂದ್ರೆ ಸಾಕು ಬಿಡಿ ಯಜಮಾನ್ರೆ, ಯಾರಾದ್ರೂ ಬಂದ್ರೆ ಕಷ್ಟ. ಬರಲಿ ಬಿಡು, ನನ್ನ ಹೆಂಡತಿ ಜೊತೆ ನಾನಿದ್ರೆ ನಿಮ್ಗೇನು ಕಷ್ಟ ಅಂತ ಕೇಳ್ತೀನಿ. ಅಮ್ಮ ನೋಡಿದ್ರೆ ಅಮ್ಮ ಆಗಲೇ ರೂಮ್ಗೆ ಹೋಗಾಯ್ತು. ಯಾಮಿನಿ ಮನೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಈ ಮೂಲಕನಾದ್ರೂ ನಾವಿಬ್ರು ಮದುವೆ ಆಗಿರೋ ಸತ್ಯ ಅವ್ರಿಗೆ ತಿಳಿಲಿ. ನನ್ನ ಗಂಡನ ಮದುವೆಯಲ್ಲಿ ಹೆಂಡ್ತಿನೇ ಅರ್ಶನ ಕೊಡ್ತಾ ಇರೋದನ್ನ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಆದರೂ ಪರವಾಗಿಲ್ಲ, ನಾಳೆ ನಡೆಯೋ ಅರ್ಶನ ಶಾಸ್ತ್ರದಲ್ಲಿ ನನ್ನ ಕೈಯಾರ ನಿನಗೆ ಅರ್ಶನ ಹಚ್ಚಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಏನ್ ಯಜಮಾನ್ರೆ ನೀವು ನೋಡಿ, ಅರ್ಶನ ಎಲ್ಲ ಚಲ್ತು. ಇದು ಚೆಲ್ಲಿದ್ದಲ್ಲ, ನನ್ನ ನಾಳೆ ನಡೆಯೋದು ನಮ್ಮ ಮದುವೆ. ಹಾಯಾಗಿದೆ ಎದೆಯೊಳಗೆ ಚೆಲ್ಲಂದಿದೆ ಈಗಳಿಗೆ, ನೀ ನೋಡು ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ. ಏನ್ ಮದುವೆ ತಯಾರಿ ಜೋರಾಗಿ ನಡೀತಿದೆ? ಅತ್ತೇನ್ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ನೈಸ್ ಮಾಡಿ ಐಸ್ ಇಡ್ತಿದ್ಯಾ? ಇದೆಲ್ಲ ನಡೆಯಲ್ಲ ಅನ್ನೋದು ಮರಿಬೇಡ ನೀನು. ನಡೆಯುತ್ತೋ ಬಿಡುತ್ತೋ ಅನ್ನೋದನ್ನ ಇಷ್ಟರಲ್ಲೇ ವೆಯ್ಟ್ ಮಾಡಿ ನೋಡು ಅನನ್ಯ. ಹೌದು, ನಿನ್ನನ್ನು ಮದುವೆಗೆ ಇನ್ವೈಟ್ ಮಾಡಿದ್ರಾ ಅಥವಾ ನೀನೇ ಬಂದ್ಯಾ? ಕರೀದೆ ಸಾವ್ಗೂ ಹೋಗೋಳಲ್ಲ ನಾನು. ಓ, ಹಾಗಿದ್ರೆ ನೀನು ಇನ್ವೈಟ್ ಮಾಡಿದ್ರಾ? ಇನ್ವಿಟೇಷನ್ ಕೊಟ್ಟರು, ಆ ರೇಂಜಿಗೆ ಮೇಂಟೈನ್ ಮಾಡಿದ್ದೀನಿ. ಕೊಟ್ಟು ಮಾತಿಗೆ ತಪ್ಪಿರೋಳು ನೀನು. ನಾನು ಮತ್ತೆ ಮಾಮ್ ಬೀಸಿದ ಬಲೆಗೆ ಆದಿತ್ಯನ ಸಿಕ್ಕಾಕ್ಸಿದ್ಬಿಟ್ಟು ನೀನೇ ಬಿದ್ದಿದ್ಯಲ್ಲ. ನಿನ್ನನ್ನು ಬಲೆಯಿಂದ ಹೇಗೆ ಬೇರೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾದರೂ ಮಾಡ್ಕೊ, ಆದರೆ ಅರಸನ ಕೋಟೆ ಸೊಸೆ ಆಗೋದನ್ನಂತೂ ನಿನ್ನಿಂದ ತಪ್ಸೋದಕ್ಕಾಗಲ್ಲ.
ಆದಿತ್ಯ ಪಾರ್ವತಿನ ಲವ್ ಮಾಡ್ತಿರೋದು ನಿನ್ನನ್ನಲ್ಲ. ನಾನು ಆದಿತ್ಯನ ಲವ್ ಮಾಡ್ತಿದ್ದೀನಲ್ಲ. ಆದಿತ್ಯನ ಲವ್ ಬಗ್ಗೆ ಗೊತ್ತಿದ್ದು ನೀನು ಈ ರೀತಿ ಮಾಡ್ತಿರೋ ತಪ್ಪಲ್ವಾ? ನಿನಗೂ ಆದಿತ್ಯನ ಬಗ್ಗೆ ಗೊತ್ತಿದ್ರು ನನ್ನನ್ನು ಅವನ ಹಿಂದೆ ಬಿಟ್ಟಲ್ಲ, ಇದು ತಪ್ಪಲ್ವಾ? ಮಾತಿಗೆ ಮಾತು ಬೆಳೆಸ್ಬೇಡ. ಮಾತಿನ ಪ್ರಕಾರ ಈ ಮದುವೆಯಿಂದ ನೀನು ಹಿಂದೆ ಸರಿಬೇಕು, ಅಷ್ಟು ಮಾತ್ರ ಅರ್ಥ ಮಾಡ್ಕೊ. ನೋ ವೇ, ಚಾನ್ಸೇ ಇಲ್ಲ. ಅಂಗೈಯಲ್ಲಿ ಬೆಣ್ಣೆ ಬಿದ್ದರೆ ಅದನ್ನು ತಿಂದೇ ಇರೋದಕ್ಕಾಗುತ್ತಾ ಅನನ್ಯ? ಹೇಗೂ ಮದುವೆಗೆ ಬಂದಿದ್ಯಾ, ಕಣಿ ತುಂಬ ನಡೆಯೋ ಶಾಸ್ತ್ರಗಳನ್ನೆಲ್ಲ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗು. ಇವಳು ಕೊಬ್ಬಿಳ್ಸಕ್ಕೆ ಮಾಮೆ ಸರಿ. ಗುರುಗಳೇ, ತಮ್ಮ ಮಾತಿನ ಪ್ರಕಾರ 2 ಸೀರೆಗಳನ್ನು ತರಿಸಿದ್ದೀನಿ. ಕೊಡಿ. ತಾವು ಹೇಳಿದ ಹಾಗೆ ಮದುಮಕ್ಕಳಿಬ್ಬರು ನಸುಕಿನ ಜಾವ 4 ಗಂಟೆಗೆ ಎದ್ದು ಶುಚಿರ್ಭೂತರಾಗಿ ತಯಾರಾಗಿದ್ದಾರೆ. ತಾವು ಅಪ್ಪಣೆ ಕೊಟ್ಟರೆ ಮೂರ್ತಿಯನ್ನು ತರೋದಕ್ಕೆ ಅವರನ್ನು ಕಳಿಸ್ತೀನಿ. ಆಗ್ಬೋದು ತಾಯಿ, ಆದರೆ ಅದಕ್ಕೂ ಮೊದಲು ಸೀತಾಮಾತೆಗೆ ಉಡಿಸೋ ಸೀರೆನ ಭಗವಂತನ ಸನ್ನಿಧಿಲಿಟ್ಟು ಪೂಜೆ ಮಾಡಿ, ಮದುಮಗಳಿಗೆ ಉಡಿಸೋ ಸೀರೆನ ಆಮೇಲೆ ಕೊಡ್ತೀವಿ. ತಗೊಳ್ಳಿ ತಾಯಿ. ಕುಟುಂಬ ಸಮೇತ ಹೋಗಿ ಆ ಭಗವಂತನ ದರ್ಶನ ಪಡೀರಿ. ಈ ಮದುವೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಅವನ ಹತ್ರ ಬೇಡ್ಕೊಳ್ಳಿ. ಹಾಗೆ ಆಗಲಿ ಗುರುಗಳೇ. ಯಜಮಾನ್ರೆ, ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಎಲ್ಲರೂ ತಯಾರಾಗಿ ಪೂಜೆಲಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ನಾನು ಬರಲ್ಲ. ಯಾಕೆ? ನಾನು ಏನೋ ಒಂದು ಕೇಳ್ತೀನಿ, ನೀನು ಹೂ ಅನ್ನೋದಾದ್ರೆ ನಾನು ಕೆಳಗೆ ಬರ್ತೀನಿ. ಆಗಲ್ಲ. ಹಂಗಾದ್ರೆ ನಾನು ಬರಲ್ಲ. ಯಜಮಾನ್ರೆ, ಏನಿದು ನಿಮ್ಮ ಹುಡುಗಾಟ? ಸೀತಾರಾಮನ್ ವಿಗ್ರಹ ತರೋದಕ್ಕೆ ನೀವು ಯಾಮಿನಿ ಮೇಡಮ್ ಹೋಗ್ಬೇಕು, ಮರ್ತೋದ್ರಾ? ಅಲ್ಲೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ನನಗೆ ಮೊದಲೇ ಹೇಳ್ದೆ ತಾನೆ, ನನಗೇನೋ ಒಂದು ಕೇಳ್ತೀನಿ, ನೀನು ಅದಕ್ಕೆ ಹೂ ಅಂದರೆ ನಾನು ಕೆಳಗೆ ಬರ್ತೀನಿ. ನೀನು ಅನ್ನಲ್ಲ ಅಂತಿದ್ಯಾ? ಇವಾಗ ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸೀತಾರಾಮ ವಿಗ್ರಹ ತರೋ ಮುಹೂರ್ತ ಮೀರೋಗುತ್ತೆ. ಆಮೇಲೆ ನನ್ನ ಬೈಕೋಬೇಡ, ಅದು ನಾನು ತಪ್ಪಲ್ಲ. ಸರಿ, ಹ್ಞೂ ಬನ್ನಿ ಬನ್ನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಮಾತು ಕೊಟ್ಟಿದ್ಯಾ, ತಪ್ಪಾರ್ದು. ಕೇಳಿ. ಮದುವೆ ಆಗ್ತೀಯಾ?